ಪರಪ್ಪನ ಅಗ್ರಹಾರ ಅದು ಜೈಲಲ್ಲ, ಅದು ಹೈಟೆಕ್ ರೆಸಾರ್ಟ್ ಅಂತ. ಯಾಕೆಂದರೆ ಅಲ್ಲಿ ರಾಜಾತಿಥ್ಯ ಹಂಗಿದೆ. ಹೊರಗಡೆ ಕ್ರೈಮ್ ಮಾಡ್ಕೊಂಡು ಒಳಗಡೆ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಜೊತೆಗೆ ಆರಾಮಾಗಿ ಸಿಗರೇಟ್ ಹೊಡ್ಕೊಂಡು ರಾಜಾತಿಥ್ಯವನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಜನ ಬೈತಾ ಇದ್ದಾರೆ, ನಿಜಕ್ಕೂ ಅದು ಜೈಲಲ್ಲ, ಅದು ರೆಸಾರ್ಟ್ ಅಂತ. ಈಗ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇಲ್ಲ. ಈ ವೈರಲ್ ಆಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಅಂತೂ ಇಂತೂ ಮಾನ ಅಂತೂ ಹರಾಜಾಯ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೆಂಗೆಲ್ಲ ವ್ಯವಸ್ಥೆ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗೋಯ್ತು. ಈಗ ಅಲರ್ಟ್ ಆಗಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇದೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೆ. ಈ ಮೀಟಿಂಗ್ನಲ್ಲಿ ಡಿಜಿ ಐಜಿಪಿ ಅವರು ಕೂಡ ಭಾಗಿಯಾಗ್ತಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಮುಖ್ಯಮಂತ್ರಿಗಳು. ಜಿಲ್ಲಾ ಪ್ರವಾಸಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ನಿವಾಸ ಕಾವೇರಿಯಲ್ಲಿ. ಸೊ ಬಹಳಷ್ಟು ಹೈಪ್ ಪಡ್ಕೊಳ್ತಾ ಇದೆ. ಜೊತೆಗೆ ತಪ್ಪು ಮಾಡಿದ್ರೆ ಮುಲಾಜಿಂದೆ ಕ್ರಮ ತೆಗೆದುಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಮೊನ್ನೆ ಹೇಳಿದ್ದೇನೆ, ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಯಾವ ಪ್ರಿಸನ್ಸಲ್ಲಿ ಪ್ರಿಸನ್ಸ್ ಹೆಡ್ಗಳಿದ್ದಾರೆ, ಅವ್ರದ್ದೇ ಜವಾಬ್ದಾರಿ. ಅವರು ಆ ಪ್ರಿಸನ್ನನ್ನು ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ. ಅದು ಫೋನ್ಗಳ ಒಳಗಡೆ ಹೋಗುತ್ತೆ, ಗಾಂಜಾ ಒಳಗಡೆ ಹೋಗುತ್ತೆ, ಲಿಕ್ಕರ್ ಒಳಗಡೆ ಹೋಗುತ್ತೆ, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಚಟುವಟಿಕೆಗಳಾಗುತ್ತವೆ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು? ಹೊಣೆ ಆ ಮುಖ್ಯಸ್ಥರೇ ಆಗಬೇಕು. ಅದಕ್ಕಾಗಿ ಇವತ್ತು ನಾನು ಸಭೆ ಕರೆದಿದ್ದೇನೆ. ಸಭೆಯಲ್ಲಿ ಏನು ಅವರೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ನಮಗೆ ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇನೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ, ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಈಗ ಸಭೆ ಕರೆದಿದ್ದೇನೆ. ಸಭೆ ನಂತರ ನಾನು ನಿಮ್ಮನ್ನು ಮಾತಾಡ್ತೀನಿ. ಅದಕ್ಕೆ ನಾನು ಸಭೆ ಹೈ ಲೆವೆಲ್ ಮೀಟಿಂಗ್ ಕರೆದಿರೋದೇ ಆ ಉದ್ದೇಶಕ್ಕಾಗಿ. ಮೊದಲೆಲ್ಲ ಏನು ಕನ್ಸರ್ನ್ಡ್ ಡಿಜಿ ಅಥವಾ ಎಡಿಜಿ ಅವ್ರನ್ನ ಕರೆದು ಅವರಿಗೆ ಸೂಚನೆ ಕೊಡ್ತಿದ್ದು. ಇವತ್ತು ನಾನು ಎಲ್ಲ ಸೂಪರಿಂಟೆಂಡೆಂಟ್ಸ್ ಅನ್ನು ಕರೆಸಿದ್ದೇನೆ. ಪ್ರತಿಯೊಂದು ನಮ್ಮ ಮೇಜರ್ ಪ್ರೆಸೆನ್ಸ್ ಯಾವುದಿದ್ದಾವೆ, ಅದು ಬೆಳಗಾಂ ಆಗಲಿ, ಮಂಗಳೂರಾಗಲಿ, ಶಿವಮೊಗ್ಗ ಆಗಲಿ, ಈ ಥರ ಎಲ್ಲ ಮೇಜರ್ ಪ್ರೆಸೆನ್ಸ್, ಬಳ್ಳಾರಿ, ಇವಾಗೆಲ್ಲರನ್ನು ಕರೆದಿದ್ದೀನಿ. ಕರೆದು ನಮಗೆ ಅನೇಕ ವಿಚಾರಗಳು ನಮ್ಮ ಗಮನಕ್ಕೂ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ. ತಾವು ಕೂಡ ಮಾಧ್ಯಮದವರು ಕೆಲವರ ವಿಚಾರಗಳನ್ನು ಹೇಳಿದ್ದೀರಿ. ಹಾಗಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಮಾಡಿ ಇವತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬಹಳ ಸೂಕ್ತವಾಗಿ ಕ್ರಮ ತಗೊಳ್ತೀನಿ. ಮುಲಾಜಿಲ್ದೆ ಕ್ರಮ ತಗೊಳ್ತೀವಿ ಅಂದ್ರೆ ಹಿಂದೆ ಆತರ ಕ್ರಮ ಆಗದೆ ಇರೋದಕ್ಕೆ ಇದು ಆಗ್ತಾ ಇಲ್ಲ. ನಾವೇನಂದ್ರೆ ಕೆಲವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಎಟ್ ದಿ ಮೋಸ್ಟ್ ಸಸ್ಪೆಂಡ್ ಮಾಡ್ತೀವಿ. ಅವರಿಗೆ ಕೆಲವು ಕಡೆ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಲ್ಲ, ಆದ್ರೆ ಅದು ಸಾಲದು. ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರಿಸನ್ ಅಂತ ಯಾಕೆ ಕರೀತಾರೆ? ಪ್ರಿಸನ್ ಅಂತ ಕರೀಲೇಬಾರ್ದು. ಅದನ್ನ ಅಷ್ಟು ಇಲ್ಲ. ನಾವು ಫೆಸಿಲಿಟೀಸ್ ಅನ್ನ ಈ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೇ ಇದ್ರೆ ತಪ್ಪಾಗೋದಿಲ್ವಾ? ಇದು ಮೇನ್ ಪ್ರಿಸನ್. ಇದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂಥ ಪ್ರಿಸನ್ನು ಮೇನ್ ಪ್ರಿಸನ್ ಇದು ನಮ್ಮ ರಾಜ್ಯದಲ್ಲಿ. ಅಲ್ಲೇ ಹಿಂಗೆಲ್ಲ ಆಗುತ್ತೆ ಅಂತ ಅಂದಾಗ ಖಂಡಿತವಾಗಿ ಅದು ಅದ್ರ ಮೇಲೆ ನಾವು. ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ರಾಜಾತಿಥ್ಯ ಕೊಡಲಾಗ್ತಾ ಇದೆ ಅನ್ನೋ ವಿಚಾರ ಒಂದ್ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಅದರ ತನಿಖೆ ಒಂದ್ ಕಡೆ ಆಗ್ತಾ ಇದೆ. ಮತ್ತೊಂದ್ ಕಡೆ ಈಗ ಜನ ಬೈತಾ ಇದ್ದಾರೆ, ಜೊತೆಗೆ ಮಾತಾಡ್ಕೊಳ್ತಾ ಇದ್ದಾರೆ ಇದು ಹೈಟೆಕ್ ರೆಸಾರ್ಟು ಜೈಲಲ್ಲ ಅಂತ. ಸೊ ಈ ಸಂಬಂಧ ಮೀಟಿಂಗ್ ಮಾಡ್ತಿದಾರಲ್ಲ, ಯಾರ್ಯಾರು ಭಾಗಿಯಾಗಿದ್ದಾರೆ ಈ ಮೀಟಿಂಗ್ ನಲ್ಲಿ, ಏನೇ ಚರ್ಚೆ ಆಗುತ್ತೆ ಕ್ರಮದ ಬಗ್ಗೆ? ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಜೈಲಿಗೆ ಕಳಿಸ್ತಾರೆ. ಆದ್ರೆ ಈಗ ಜೈಲೇ ಇವಾಗ ರೆಸಾರ್ಟ್ ಆಗಿ ಬದಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಪರಪ್ಪನ ಅಗ್ರಹಾರ ಏನಿದೆ ಇವಾಗ ಅದು ಪರಪ್ಪನ ರೆಸಾರ್ಟ್ ಆಗಿ ಬದಲಾಗಿದೆ ಅಂತ ಹೇಳಿ ಒಂದು ಕಡೆ ವಿರೋಧ ಪಕ್ಷ ಹಾಗೆ ಸಾರ್ವಜನಿಕರು ಸಾಕಷ್ಟು ಸರ್ಕಾರದ ವಿರುದ್ಧ ಟೀಕೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ವಿಚಾರವಾಗಿ ಅಂದ್ರೆ ನಾವು ಗಮನಿಸಿದಂಗೆ ಇತ್ತೀಚೆಗಷ್ಟೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆದಂತಹ ರಣ್ಯರಾವ್ ಫ್ರೆಂಡ್ ತರುಣ್ ಆಗಿರಬಹುದು, ಉಮೇಶ್ ರೆಡ್ಡಿ ಆಗಿರಬಹುದು, ಹಾಗೆ ಉಗ್ರರಿಗೂ ಕೂಡ ಅಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇರುವಂತದ್ದು. ಮೊಬೈಲ್ ಬಳಕೆ ಆಗಿರಬಹುದು, ಸ್ವತಃ ಅವರೇ ಅಡಿಗೆ ಮಾಡ್ಕೊಳ್ಳಿಕ್ಕೂ ಕೂಡ ಅಲ್ಲಿ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಹಾಗೆ ಕೆಲವೊಂದಿಷ್ಟು ಏನು ಆರೋಪಿಗಳಾಗಿರ್ಬೋದು, ಅಪರಾಧಿಗಳಾಗಿರ್ಬೋದು, ಮದ್ಯವನ್ನ ಸೇವಿಸಿ ಅಲ್ಲಿ ಡ್ಯಾನ್ಸ್ ಮಾಡುವಂತಹ ವಿಡಿಯೋ ಕೂಡ
ಸಾಕಷ್ಟು ಸದ್ದನ್ನ ಮಾಡಿತ್ತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು, ಗೃಹ ಸಚಿವ ಪರಮೇಶ್ವರ್ ಅವರು ಸೇರಿದಂತೆ ಉಳಿದಂತಹ ಅಧಿಕಾರಿಗಳ ಜೊತೆಗೆ ಇವತ್ತು ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಪರಮೇಶ್ವರ್ ಅವರು ಜೊತೆಗೆ ಡಿಜಿ ಐಜಿಪಿ ಆಗಿರುವಂತಹ ಸಲೀಂ ಅವರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ರಾಜ್ಯಾತಿಥ್ಯವನ್ನ ಯಾರು ನೀಡಲಾಗ್ತಾ ಇದೆ, ಯಾವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಜೊತೆಗೆ ಈ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದವರು ಯಾರು, ಇದೆಲ್ಲದರ ಬಗ್ಗೆನೂ ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಲ್ಲಿ ಶಿಸ್ತುಬದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಇವಾಗ ಚರ್ಚೆ ಆಗ್ತಾ ಇದೆ. ಈ ಒಂದು ಸಭೆಯ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಯಾವ ರೀತಿಯ ಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಆ ಒಂದು ಸುದ್ದಿಗೋಷ್ಠಿಯ ಬಳಿಕ ಗೊತ್ತಾಗುತ್ತೆ ಮತ್ತಷ್ಟು ಏನು ಸ್ಟ್ರಿಕ್ಟ್ ಆಗತ್ತೆ ಅಂತ ಹೇಳಿ. ಶರತ್, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.